ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗಾಯತ್ರಿ ಲೈಫ್ ಸ್ಟೈಲ್ ಕನ್ನಡ. ನಾನಿವತ್ತು ಬೆಳಗ್ಗೆನೇ ಎದ್ದಿದ ತಕ್ಷಣ ಬಾಗಿಲೆಲ್ಲ ತೊಳೆದು ಬಾಗಿಲಿಗೆ ತುಳಸಿ ಗಿಡಕ್ಕೆ ಎಲ್ಲ ಅರಿಶಿನ ಕುಂಕುಮ ಎಲ್ಲ ಇಟ್ಟು ರಂಗೋಲಿ ಬಿಟ್ಟು ಹಾಗೆ ಒಳಗಡೆ ಬಂದೆ ಕಿಚನ್ಗೆ. ಹಾಗೆ ಕಿಚನ್ಗೆ ಬಂದು ಸ್ಟವ್ಗೆ ಅರಿಶಿನ ಕುಂಕುಮ ಎಲ್ಲ ಇಟ್ಟು ರಂಗೋಲಿ ಬಿಟ್ಟು ಹೂವೆಲ್ಲ ಹಾಕಿಟ್ಟಿದ್ದೆ. ಹಾಗೆ ಬೆಳಿಗ್ಗೆನೆ ಖಾಲಿ ಹೊಟ್ಟೆಲಿ ಶಂಖಪುಷ್ಪ ಕಷಾಯ ಕುಡಿಯೋಣ ಅಂತ ಅಂದ್ಬಿಟ್ಟು ಇದನ್ನು ನೀರಲ್ಲಿ ಚೆನ್ನಾಗಿ ಹಾಕಿ ಕುದಿಸ್ಬಿಟ್ಟು ನಾನು ಒಂದು ಗ್ಲಾಸ್ಗೆ ಹಾಕ್ಕೊಂಡು ಬೆಳಗ್ಗೆನೆ ಖಾಲಿ ಹೊಟ್ಟೆಗೆ ಕುಡಿದೆ. ಇದು ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು ಶಂಖಪುಷ್ಪ ಹೂವು. ನೆಕ್ಸ್ಟ್ ವಿಡಿಯೋದಲ್ಲಿ ಶಂಖಪುಷ್ಪ ಕಷಾಯ ಕುಡಿಯೋದ್ರಿಂದ ಏನೇನು ಉಪಯೋಗ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಎಲ್ಲೂ ಮಿಸ್ ಮಾಡ್ದಿರಾ ಪೂರ್ತಿ ವಿಡಿಯೋ ನೋಡಿ. ಹಾಗೆ ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೆ ನನ್ನ ಮಗ ಕಾರ್ನ್ ಪಾಸ್ತಾ ಮಾಡಮ್ಮ ಅಂತ ಹೇಳ್ದ. ಹಾಗಾಗಿ ನಾನು ಕಾರ್ನ್ ಪಾಸ್ತಾ ಮಾಡೋಣ ಅಂತ ಅಂದ್ಬಿಟ್ಟು ಇದನ್ನು ರೆಡಿ ಮಾಡ್ತಾ ಇದ್ದೀನಿ. ಇದು ಫುಲ್ ವಿಡಿಯೋ ಬೇಕಂದರೆ ನಾನು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ, ಅಲ್ಲಿ ನೋಡಿ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕಂತ ಎಲ್ಲ ಅದರಲ್ಲಿ ಹೇಳಿದ್ದೀನಿ. ಆ ರೀತಿ ಮಾಡಿ. ಇದು ತುಂಬಾ ಚೆನ್ನಾಗಿರುತ್ತೆ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ. ಕಾರ್ನ್ ಅಂತೂ ಆರೋಗ್ಯಕ್ಕೆ ಒಳ್ಳೆಯದು, ಜೋಳ ಮುಸ್ಕಿನ ಜೋಳ ಆರೋಗ್ಯಕ್ಕಂತೂ ತುಂಬಾ ಒಳ್ಳೆಯದು. ಹಾಗಾಗಿ ಇದನ್ನು ನಾನು ಮಾಡಿಕೊಟ್ಟೆ ಇವತ್ತು. ಇದು ಯಾವ ಪಾಸ್ತಾ ಅಂತ ಅಂದರೆ ಇದು ಗೋಧಿ ಪಾಸ್ತಾನೂ ಬರುತ್ತೆ ಮತ್ತು ಮೈದಾ ಹಿಟ್ಟದ್ದು ಪಾಸ್ತಾ ಬರುತ್ತೆ. ನಾನು ಗೋಧಿ ಹಿಟ್ಟು ಪಾಸ್ತಾ ತೊಗೊಂಡಿದ್ದೀನಿ. ಗೋಧಿ ಹಿಟ್ಟು ಯಾಕಂದರೆ ಮೈದಾ ಅಷ್ಟೊಂದು ಯೂಸ್ ಮಾಡಬಾರ್ದು, ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಯಾವಾಗ ಒನ್ ಟೈಮ್ ಯೂಸ್ ಮಾಡಿದ್ರೆ ಸಾಕು, ನಾವು ಮೈದಾ ಹಿಟ್ಟು ಜಾಸ್ತಿ ಯೂಸ್ ಮಾಡಬಾರ್ದು. ಹಾಗಾಗಿ ನಾನು ಗೋಧಿ ಪಾಸ್ತಾ ತೊಗೊಂಡಿದ್ದೀನಿ. ಗೋಧಿ ಪಾಸ್ತಾ ತೊಗೊಂಡು ಮಕ್ಕಳಿಗೆ ಇದನ್ನೇ ಬ್ರೇಕ್ಫಾಸ್ಟ್ ಮಾಡಿಕೊಟ್ಟಿದ್ದೀನಿ. ಎಲ್ಲ ಚೆನ್ನಾಗಿದೆ ಅಂತ ಎಲ್ಲರೂ ತಿಂದರು. ಹಾಗೆ ಮಧ್ಯಾಹ್ನ ನಮ್ಮದು ಬೀರು ಒಂದು ಲಾಕ್ ಆಗಿಬಿಟ್ಟಿತ್ತು. ಲಾಕು ಸ್ವಲ್ಪ ಹಾಸ್ಪಿಟ್ಲಿಗೆ ಹೋದಾಗ ಕಳೆದೋಗಿತ್ತು. ಹಾಗಾಗಿ ಈ ಲಾಕ್ ಓಪನ್ ಮಾಡೋರನ್ನ ಹುಡುಕಿ ಸಾಕಾಯಿತು. ಆಮೇಲೆ ಎಲ್ಲೋ ಒಂದು ಕಡೆ ಬೋರ್ಡ್ ಹಾಕಿದ್ರು. ಆ ಬೋರ್ಡ್ ಹಾಕಿದ್ದಾಗ ಮತ್ತು ಅವ್ರ ನಂಬರ್ ತೊಗೊಂಡು ಮತ್ತು ಅಲ್ಲಿ ಅಂಗಡಿಗೆ ಹೋಗಿ ವಿಚಾರಿಸ್ಕೊಂಬಂದ್ವಿ. ಅವರು ಇರಲಿಲ್ಲ. ಆಮೇಲೆ ಮತ್ತೆ ಇನ್ನೊಂದು ಸಲ ನನ್ನ ಮಗನ ಕಳಿಸ್ದಾಗ ಇವ್ರು ಸಿಕ್ಕಿದ್ರು. ಹಾಗೆ ಬಂದು ಎಷ್ಟು ಸಲ ಟ್ರೈ ಮಾಡ್ತಾಯಿದ್ರು ಪಾಪ ಲಾಕ್ ಓಪನ್ ಮಾಡೋಕ್ಕೆ. ಈ ಲಾಕ್ ಆಗುತ್ತೇನೋ ಆ ಲಾಕ್ ಆಗುತ್ತೇನೋ ಅಂತ ಪಾಪ ಎಲ್ಲ ಟ್ರೈ ಮಾಡಿ ನೋಡಿದ್ರು. ಈ ಕಡೆ ಇನ್ನೂ ಓಪನ್ ಆಗೋಕ್ಕೆ ಮತ್ತೆ ಅದೇನೋ ಶಾರ್ಪ್ ಮಾಡ್ತಾರೆ ನೋಡಿ, ಅಲ್ಲಿ ಆ ಥರ ಶಾರ್ಪ್ ಮಾಡಿ ಮಾಡ್ತಾಯಿದ್ರು. ಮಾಡೋದು ಮತ್ತು ಚೆಕ್ ಮಾಡೋದು ಇದು ಮಾಡೋದು ಮಾಡ್ತಾಯಿದ್ರು ನೋಡಿ. ಇವಾಗ ಇದನ್ನು ಓಪನ್ ಮಾಡ್ತಾ ಇದ್ದಾರೆ ನೋಡಿ. ಇನ್ನೂ ಆಗ್ತಾ ಇಲ್ಲ ಓಪನ್ನು. ಮತ್ತೆ ಇನ್ನೊಂದು ಸಲ ಶಾರ್ಪ್ ಮಾಡ್ತಾರೆ. ಇನ್ನೊಂದು ಸಲ ಶಾರ್ಪ್ ಮಾಡಿ ಇವಾಗ ಓಪನ್ ಮಾಡ್ತಾರೆ ನೋಡಿ. ಕಡೆಗೂ ಓಪನ್ ಆಯಿತು, ಒಂದು ಸೈಡ್ ಓಪನ್ ಆಯಿತು. ತುಂಬಾ ಖುಷಿ ಆಯಿತು ಓಪನ್ ಆಗಿದ ತಕ್ಷಣ. ಇವಾಗ ಈ ಸೈಡ್ ಓಪನ್ ಮಾಡಬೇಕು. ಇದೂ ಅಷ್ಟೇ, ಇದೂ ಓಪನ್ ಆಗ್ತಾರಲ್ಲ, ಎರಡು ಕೀನೂ ಕಳೆದೋಗಿತ್ತು. ಹಾಗಾಗಿ ಇದನ್ನು ಶಾರ್ಪ್ ಮಾಡಿ ನೋಡಿ. ಈ ರೀತಿ ಶಾರ್ಪ್ ಮಾಡೋದು, ಚೆಕ್ ಮಾಡೋದು, ಈ ರೀತಿ ಚೆಕ್ ಮಾಡೋದು. ಮತ್ತು ಇನ್ನೊಂದು ಸಲ ಶಾರ್ಪ್ ಮಾಡಿದ್ರು. ಇನ್ನೊಂದು ಸಲ ಶಾರ್ಪ್ ಮಾಡಿ ಬೀಗ ಮಾಡೋರು ನಿಜವಾಗ್ಲೂ ಅವ್ರಿಗೆ ಹ್ಯಾಟ್ಸ್ ಆಫ್ ಹೇಳಬೇಕು. ಅಷ್ಟು ಪ್ರಯತ್ನ ಪಟ್ಟು ಅವರು ಮಾಡ್ತಾರೆ, ಬೀಗ ಓಪನ್ ಮಾಡ್ತಾರೆ. ಅದೇ ಬೀಗ ಕಳೆದೋದ್ರೆ ಎಷ್ಟು ಕಷ್ಟ ಆಗುತ್ತೆ ಅದನ್ನು ಓಪನ್ ಮಾಡೋಕ್ಕೆ. ಆದರೆ ಇವರು ಯಾವ್ಯಾವ ರೀತಿ ಅದನ್ನೆಲ್ಲ ಶಾರ್ಪ್ ಮಾಡಬೇಕು ಅಂತೆಲ್ಲ ಮಾಡಿ ನೋಡಿ, ಚೆಕ್ ಮಾಡಿ ಶಾರ್ಪ್ ಮಾಡಿ ಅದನ್ನು ಓಪನ್ ಮಾಡ್ತಾರೆ. ಆದರೆ ತುಂಬಾ ಕಷ್ಟ ಫ್ರೆಂಡ್ಸ್. ಆ ಬೀರಲ್ಲಿ ಕೀ ಅಂತೂ ಕಳೆದೋದ್ರೆ ಬಲಗೈಯೇ ಕಳೆದೋದಂಗೆ ಆಗುತ್ತೆ. ಹಾಗಾಗಿ ನಮ್ಗೆ, ಯಾಕಂದರೆ ನಾವು ಏನೇ ಒಂದು ವಸ್ತು ಬೇಕಂದ್ರೂ ಎಲ್ಲ ಅದರಲ್ಲೇ ಇಕ್ಕಿರ್ತೀವಿ. ಇಂಪಾರ್ಟೆಂಟು ವಸ್ತುಗಳನ್ನೆಲ್ಲ ಕ್ಯಾಶ್ ಆಗಿರ್ಬೋದು, ಒಡವೆ ಆಗಿರ್ಬೋದು, ಎಲ್ಲ ನಾವು ಅದರಲ್ಲೇ ಇಟ್ಟಿರ್ತೀವಿ. ಹಾಗಾಗಿ ಅದು ಕೀ ಇಲ್ಲಾಂದರೆ ತುಂಬಾ ತಲೆ ಕೆಟ್ಟೋಗುತ್ತೆ. ಕಡೆಗೂ ನೋಡಿ ಬೀಗ ಓಪನ್ ಮಾಡಿದ್ರು. ತುಂಬಾ ಥ್ಯಾಂಕ್ಸ್ ಇವ್ರಿಗೆ. ಪಾಪ ಪ್ರಯತ್ನ ಮಾಡಿ ಓಪನ್ ಮಾಡಿದ್ರು. ಹೇಗೋ ಲಾಕೆಲ್ಲ ಓಪನ್ ಮಾಡಿದ್ರು. ಹಾಗೆಯೇ ನಾನು ಬೆಳಗ್ಗೆ ಪೂಜೆನೂ ಸಹ ಬೇಗ ಆಯಿತು. ಹಾಗೆ ಅರಿಶಿನ ಕುಂಕುಮ ಎಲ್ಲ ಹಣೆಗಿಟ್ಕೊಂಡು ಪೂಜೆ ಎಲ್ಲ ಮುಗಿಸ್ಕೊಂಡು ಸರಿ ಮಧ್ಯಾಹ್ನಕ್ಕೆ ಲಂಚ್ಗೆ ಏನು ಮಾಡೋಣ ಅಂತ ಅಂದ್ಬಿಟ್ಟು ಯೋಚನೆ ಮಾಡ್ತಾಯಿದ್ದೆ. ಸರಿ ನನ್ನ ಮಗನಿಗೆ ಸ್ವಲ್ಪ ಕೋಲ್ಡ್ ಆಗಿತ್ತು. ಅದಕ್ಕೋಸ್ಕರ ನಾನು ಕೋಲ್ಡ್ ಆಗಿರೋದಕ್ಕೆ ಬೆಳ್ಳುಳ್ಳಿ ರಸ ಮಾಡಿದ್ರೆ ಅವನಿಗೆ ಕೋಲ್ಡ್ ಎಲ್ಲ ಕಡಿಮೆ ಆಗುತ್ತೆ ಅಂದ್ಬಿಟ್ಟು ಸರಿ ಬೆಳ್ಳುಳ್ಳಿ ರಸ ಮಾಡೋಣ, ಚೆನ್ನಾಗಿರುತ್ತೆ ಅಂದ್ಬಿಟ್ಟು ನಾನು ಬೆಳ್ಳುಳ್ಳಿ ರಸ ಮಾಡೋಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ. ಬನ್ನಿ ನೋಡೋಣ. ಹಾಗಿದ್ರೆ ಬೆಳ್ಳುಳ್ಳಿ ರಸಮ್ಗೆ ಏನೇನು ಇಂಗ್ರೀಡಿಯೆಂಟ್ಸ್ ಅದು ಬೇಕಂತ ನೋಡೋಣ ಬನ್ನಿ. ನಾನಿವಾಗ ಸ್ಟವ್ ಹಚ್ಕೊಂಡು ಒಂದು ಕಡಾಯಿ ಇಟ್ಕೊಂಡಿದ್ದೀನಿ. ಕಡಾಯಿಗೆ 1 ಸ್ಪೂನ್ ಆಗೋಷ್ಟು ಮೆಣಸು ಹಾಕ್ಕೊಳ್ತಾ ಇದ್ದೀನಿ. 1 ಸ್ಪೂನ್ ಆಗೋಷ್ಟು ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ.
ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು. ಅಂದರೆ ಎಣ್ಣೆ ಹಾಕ್ಕೊಳ್ಬಾರ್ದು, ಹಾಗೆ ಡ್ರೈ ಫ್ರೈ ಮಾಡ್ಕೊಬೇಕು. ಡ್ರೈ ಫ್ರೈ ಮಾಡಿಕೊಂಡು ಈ ಒಳಕಲ್ಗೆ ಹಾಕ್ಕೊಂಡು ಚೆನ್ನಾಗಿ ಕುಟ್ಟಿ ಪುಡಿ ಮಾಡ್ಕೊಳ್ಬೇಕು. ಸ್ವಲ್ಪ ತರ್ತರಿಯಾಗೇ ಇರಲಿ, ಏನು ಅಷ್ಟು ನೈಸಿಗೇನು ಬೇಡ. ಅದೇ ಕಡಾಯಿಗೆ ಮತ್ತೆ ಒಂದು 3 ಟೇಬಲ್ ಸ್ಪೂನ್ ಆಗೋಷ್ಟು ನಾನು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಒಗ್ಗರಣೆ ಮಾಡ್ಕೊಳ್ಳೋಕ್ಕೆ. ಆಮೇಲೆ ಸಾಸಿವೆ ಅರ್ಧ ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ. ಅರ್ಧ ಸ್ಪೂನ್ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಬೆಳ್ಳುಳ್ಳಿ, ಕರಿಬೇವಿನ ಸೊಪ್ಪು, ಬ್ಯಾಡಗಿ ಮೆಣಸಿನ್ಕಾಯಿ ಹಾಕಿರೋ ವಿಡಿಯೋ ಸ್ಕಿಪ್ ಆಗಿಬಿಟ್ಟಿದೆ, ದಯವಿಟ್ಟು ಬೇಜಾರು ಮಾಡ್ಕೊಬೇಡಿ, ಕ್ಷಮಿಸಿ. ಅರ್ಧ ಟೀ ಸ್ಪೂನ್ ಆಗೋಷ್ಟು ನಾನು ಅರಿಶಿನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಹೀಗೆ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ನಾವು ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿದ್ವಲ್ಲ, ಜೀರಿಗೆನೂ ಮೆಣಸು ಹಾಕ್ಕೊಂಡು 1 ಸೆಕೆಂಡ್ ಫ್ರೈ ಮಾಡಿಕೊಂಡ್ರೆ ಸಾಕು, ಜಾಸ್ತಿ ಫ್ರೈ ಮಾಡ್ಕೊಳೋದು ಬೇಡ. ಹುಣಸೆಹಣ್ಣು ರಸ ತೆಗೆದಿಟ್ಕೊಂಡಿದ್ದೆ, ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಉಪ್ಪು ಹಾಕ್ಕೊಂಡು ಈಗ ಚೆನ್ನಾಗಿ ಮಿಕ್ಸ್ ಕೊಡ್ತೀನಿ. 1 ಕುದಿ ಬಂದರೆ ಸಾಕು. ರಸಮ್ನ ಜಾಸ್ತಿ ಕುದಿಸಿದ್ರೆ ಟೇಸ್ಟ್ ಇರಲ್ಲ. 1 ಕುದಿ ಬಂದು ಆಫ್ ಮಾಡಿದ್ರೆ ಸಾಕು. ನಿಮಗೆ ಖಾರ ನೋಡ್ಕೊಂಡು ಹಾಕ್ಕೊಳ್ಳಿ. ನೀವು ಎಷ್ಟು ಖಾರ ಸ್ವಲ್ಪ ಜಾಸ್ತಿ ತಿಂತೀರ ಅಂದರೆ ಇನ್ನೊಂದೆರಡು ಹಸಿಮೆಣ್ಸಿನ್ಕಾಯಿ ಬೇಕಾದರೂ ನೀವು ಸೇರಿಸ್ಕೊಳ್ಬೋದು, ಇಲ್ಲ ಒಣಮೆಣ್ಸಿನ್ಕಾಯಿ ಬೇಕಾದರೂ ಸೇರಿಸ್ಕೊಳ್ಬೋದು. ನೋಡಿ ಫ್ರೆಂಡ್ಸ್, ಈಗ ಬೆಳ್ಳುಳ್ಳಿ ರಸಮ್ ರೆಡಿಯಾಗಿದೆ. ನೀವು ಟ್ರೈ ಮಾಡಿ ಫ್ರೆಂಡ್ಸ್, ನಾನು ಹೇಗೆ ಮಾಡಿದ್ದೀನಿ ಅಂತ ಕಮೆಂಟ್ ಹಾಕಿ ಹೇಳಿ. ಇದು ಚಳಿಗಾಲಕ್ಕಂತೂ ತುಂಬಾ ಒಳ್ಳೆಯದು ಈ ಬೆಳ್ಳುಳ್ಳಿ ರಸ. ಕೆಮ್ಮು ಕೋಲ್ಡ್ ಆಗಿರೋರಿಗೆ ನೀವು ಈ ರೀತಿ ರಸಮ್ ಮಾಡಿಕೊಡಿ, ಅವ್ರಿಗೆ ಕೆಮ್ಮು ಕೋಲ್ಡೆಲ್ಲ ವಾಸಿ ಆಗಿಬಿಡುತ್ತೆ. ಅಷ್ಟು ಬೆನಿಫಿಟ್ಸ್ ಇದೆ ಈ ರಸಮ್ಮು. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿದ್ರೆ ನಾನು ಯಾವುದೇ ಒಂದು ವಿಡಿಯೋ ಹಾಕಿದ್ರು ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಫ್ರೆಂಡ್ಸ್.